ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ತುಪ್ಪದಾಗಿದೆ ಒಂದು ತಿಂಗಳ ತುಪ್ಪ ಎಲ್ಲ ರೆಡಿ ಮಾಡಿ ಮಾಡ್ತಾಯಿದ್ದೀನಿ. ಅಂದರೆ ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇರೋ ಕಾರಣ ಒಂದು ಸ್ವಲ್ಪ ತುಪ್ಪ ಮಾಡ್ತಾಯಿದ್ದೀನಿ. ನನಗೆ ಒಂದು 2 ತಿಂಗಳು ತುಪ್ಪದಾಗ ಇಟ್ಟೈತೀನಿ. ಯಾವುದು ಓಲ್ಡ್ ಸ್ಟಾಕ್ ಇಡೋದು ಬೇಡ ಅಂತ ಹೇಳಿ ತುಪ್ಪ ಎಲ್ಲ ಮಾಡಿ ರೆಡಿ ಇಡು ಅಂತ. ಯಾಕೆ ಬೆಡ್ ರೆಸ್ಟ್ ಏನು ಅಂತ ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಈಗ ನೋಡಿ, ಇದಕ್ಕೆ ಕೆನೆಲ್ಲ ತೆಗೆದಿಟ್ಟಿದೆ, ತೆಗೆದಿಟ್ಟು ಪೂರ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಪದಾರ್ಥ ಎಲ್ಲ ಮಕ್ಕಳಿಗೆ ಪದಾರ್ಥ ಎಲ್ಲ ಮಾಡಿಟ್ಟೋಗು ಅಂತೇಳಿ ತೆಂಗಿನಕಾಯಿ, ನೀರುಳ್ಳಿ, ಹುಳಿ ಎಲ್ಲ ಹಾಕಿ ತೆಂಗಿನಕಾಯಿ ತೆಗೆದಿಟ್ಟಿದ್ದೀನಿ. ಮೆಣಸು ಬಿಸಿ ಮಾಡಿಟ್ಟಿದ್ದೀನಿ. ಅಕ್ಕಿ ನೆನೆಸಿಟ್ಟಿದ್ದೇನೆ. ಅಕ್ಕಿ ಕಡ್ದಿಟ್ಟು ದೋಸೆ ಕಡ್ದಿಟ್ಟು ಹೋಗುವ ಅಂತ. ಎಲ್ಲಿಯಾದರೂ ತಾಯಿದಿರಿ ಮನಸ್ಸು ಕೇಳೋದಿಲ್ಲ ನೋಡಿ ಮಕ್ಕಳಿಗೆ. ಇದು ಸೌತೆಕಾಯಿ ಇದು ನಮ್ಮದು ಮಂಗಳೂರು ಸೌತೆಕಾಯಿ ಪದಾರ್ಥಕ್ಕೆ ತೆಗೆದು ಮಾಡಿದ್ದೀನಿ. ಅಲ್ಲಿ ಒಣಮೀನು ತೆಗೆದಿಟ್ಟು ಒಣಮೀನು ಹಾಕಿ ಮಂಗಳೂರು ಸೌತೆಕಾಯಿ ಹಾಕಿ ಪದಾರ್ಥ ಮಾಡಿ ಇಡುವ ಹಾಗಂತ. ನೋಡಿ, ಚಪಾತಿ ಹಿಟ್ಟು ಕಲಸಿಟ್ಟಿದ್ದೇನೆ. ಚಪಾತಿ ಸ್ವಲ್ಪ ಮಾಡಿ ಬಾಕ್ಸ್ ಒಳಗೆ ಹಾಕಿಟ್ರೆ ಮಕ್ಕಳಿಗೆ ಬಿಸಿ ಮಾಡಿ ರಾತ್ರಿ ಟೈಮ್ ಆಗ್ತದೆ ಅಂತ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀವಿ ಒಂದೊಂದು. ಯಾಕೆಂದರೆ ನಾವು ಸರಿ ಇದ್ದರೆ ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಬೋದಲ್ಲ. ನೋಡಿ, ಇದು ನನಗೆ ಪ್ಯಾಕಿಂಗು ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದ್ನಲ್ಲ, ಹಾಗೆ ಪ್ಯಾಕ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ತಂಗಿ ಬಂದಿದ್ದಾಳೆ. ಈಗ ಹಾಸ್ಪಿಟ್ಲಲ್ಲಿ ಕೂತ್ಕೊಳ್ಳಿಕ್ಕೆ ತಂಗಿ. ನೋಡಿ, ಚಪಾತಿ ಎಲ್ಲ ಲಟ್ಟಿಸ್ ಆಯಿತು. ಲಟ್ಟಿಸ್ ಆದಮೇಲೆ ನೋಡಿ, ಚಪಾತಿ ಒಂದು 20 ಚಪಾತಿ ಆಗಿದೆ. 20 ಚಪಾತಿ ರೆಡಿ ಮಾಡಿ ಬಾಕ್ಸಿಗೆ ಹಾಕಿಡುವ ಅಂತ ಹೇಳಿದ್ನಲ್ಲ. ಹಾಗೆ ಇದು ಎಲ್ಲ ಅದು ಬೇಯಲಿಕ್ಕೆಲ್ಲ ಲಟ್ಟಿಸಿಟ್ಟ ನಂತರ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ. ಅದು ಬಿಡಿಸಿ ಮತ್ತೆ ಲಟ್ಟಿಸಿ ಸೋಚಿಲ್ಲ. ಅದಕ್ಕೆ 2 ಒಟ್ಟಿಗೆ ಹಾಕಿ ಅದು ಅಂಟ್ಕೊಂಡಿತ್ತಲ್ಲ, ಅದಕ್ಕೆ 2 ಒಟ್ಟಿಗೆ ಹಾಕಿ ನೋಡಿ ಹೀಗೆ ತೆಗೆದ್ರೆ ಅದು ಬೇಗ ಬಿಡ್ತದೆ ಅಂಥೇಳಿ ತಿರುಗಿಸಿ ಹಾಕಿ ನೋಡಿ. ಹಾಗೆ ಒಂದು ಪ್ಲ್ಯಾನ್ ಮಾಡ್ಕೊಳೋದು. ಇದು ಪ್ಲ್ಯಾನ್ ಗೊತ್ತಿಲ್ಲ ನನಗೆ, ತಂಗಿ ಹೇಳಿದ್ದಕ್ಕೆ ಮಾಡುವ ಅಂತ. ಹಾಗೆ ನೋಡಿ, ಇದು ಮಾಡ್ತಾಯಿದ್ದೀವಿ. ಈಗ ಬೇಗ ಮಾಡಿಟ್ಟು ಅಕ್ಕಿ ಕಡಿಬೇಕಂತ ಹೇಳಿ ಚಪಾತಿನ ಲಟ್ಟಿಸಿ ಬೇಗ ಮಾಡ್ತಾಯಿದ್ದೆ. ಪದಾರ್ಥ ರೆಡಿಯಾಗಿದೆ ನೋಡಿ, ಪದಾರ್ಥ ರೆಡಿಯಾಗಿದೆ. ಒಣ ಮೀನು ಮತ್ತು ಸೌತೆಕಾಯಿ ಹಾಕಿ ಪದಾರ್ಥ ಮಾಡಿದ್ದೀನಿ. ಚಪಾತಿ ಒಂದು ರೆಡಿಯಾಗಿದೆ ನೋಡಿ. ಈಗ ಅದು ಹಗುರದಲ್ಲಿ ತೆಗೆದ್ರೆ ಅದು ಒಂದಕ್ಕೊಂದು ಬಿಟ್ಕೊಂಡು ಬರ್ತದೆ ನೋಡಿ. ಹೀಗೆ ಲಟ್ಟಿಸೋ ಅಷ್ಟು ಪುರ್ಸೋತಿಲ್ಲ, ಬೇರೆ ಮತ್ತೆ ತೆಗೆದು ಲಟ್ಟಿಸೋದಕ್ಕೆ ಆಗೋದಿಲ್ಲ ಅಂತ ನೋಡಿ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಯಾಕಂದರೆ ಇವರಿಗೆ ರಾತ್ರಿ ಟೈಮ್ ಚಪಾತಿ ಕೊಡೋದು, ಶುಗರ್ ಇರೋದ್ರಿಂದ ಚಪಾತಿ ಕೊಡೋದು. ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಉಂಟು, ಅದನ್ನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಟು ನಾವು ಹೊರಡಬೇಕು. ಚಪಾತಿ ಎಲ್ಲ ಆಯಿತು. ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ಬಾಕ್ಸಿಗೆ ಹಾಕಿಡುವ ಅಂತ. ಬಿಸಿ ಬಾಕ್ಸಿಗೆ ಹಾಕಿಟ್ರೆ ಬೂಸ್ಟ್ ಬರ್ತದೆ. ಹಾಗಾಗಿ ಸ್ವಲ್ಪ ತಣ್ಣಗಾಗಬೇಕು. ಹಾಗೆ ಬಾಕ್ಸಿಗೆಲ್ಲ ಚಪಾತಿ ಹಾಕಿ ರೆಡಿ ಮಾಡಿ ಇಟ್ಕೊಡುವ ಅಂತ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಕೇಳ್ಬೋದು ಏನಾಗಿದೆ ಅಂತ ಹೇಳ್ತೇನೆ. ಇವರಿಗೆ ಅವರು ಮನೆ ಹೊರಗಡೆಯಿಂದೆಲ್ಲ ಊಟ ಮಾಡೋದಿಲ್ಲ, ಅವ್ರ ಮನೆ ಊಟವೇ ಮಾಡೋದು ಜಾಸ್ತಿಯಾಗಿ. ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟೇ ಹೋಗಬೇಕು. ಒಂದಿನ ಪದಾರ್ಥ ಮಾಡಿಟ್ಟರೆ 1-2 ದಿನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಬಾಕಿ ದಿನ ಅವರೊಂದು ಹೋಟೆಲ್ ತಗೊಂಡ್ಬಂದು ತಿನ್ನಲಿ ಅಂತ ಹೇಳಿದ್ದೆ. ಅವ್ರಿಗೆ ಹೋಟೆಲ್ ಊಟ ಮಾಡಿದರೆ ಅವ್ರಿಗೆ ಹೊಟ್ಟೆ ಸರಿ ಆಗೋದಿಲ್ಲ. ಅದಕ್ಕೆ ಮನೆಯಲ್ಲೇ ಎಲ್ಲ ಮಾಡಿಟ್ಟೋಗೋದು. ನೋಡಿ, ಇಷ್ಟು ಚಪಾತಿ ಮಾಡಿದ್ದೀನಿ ನೋಡಿ, ರೆಡಿಯಾಗಿದೆ. ಅದು ತಣ್ಣಗಾಗಲಿಕ್ಕೆ ಇಟ್ಟು ಅದನ್ನು ತೆಗೆದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಎಷ್ಟು ಬೇಕಷ್ಟು ತೆಗೆದು ಬಿಸಿ ಮಾಡ್ತಾರೆ. ತುಪ್ಪ ಹಾಕಿ ಬಿಸಿ ಮಾಡಿ. ತಂಗಿ ಬಂದಿಲ್ಲ ನೋಡಿ, ಕುಡಿಸ್ತೀವಿ ರೆಡಿ ಮಾಡ್ತಿದ್ದಾಳೆ. ಇನ್ನು ಸ್ನಾನ ಮಾಡಿ ಹೊರಡಬೇಕು. ಪ್ಯಾಕಿಂಗ್ ಎಲ್ಲ ಆಗಿದೆ ನೋಡಿ. ಇಲ್ಲಿ ಅಕ್ಕಿ ಕಡ್ದಿಟ್ಟಿದ್ದೀನಿ. ಅಕ್ಕಿ ಕಡ್ದಿಟ್ಟರೆ 2 ದಿನ ಬೆಳಗ್ಗೆ ದೋಸೆ ಮಾಡ್ಕೊಳ್ತಾರೆ ಅಂತ. ತಾಯಿ ಮನಸ್ಸಿಗೆ ಎಲ್ಲ ರೆಡಿ ಮಾಡಿ ಕೊಟ್ಟು ಮಕ್ಕಳಿಗೆ ಒಂದು ರೆಡಿ ಮಾಡಿಕೊಟ್ರೆ ಅವ್ರಿಗೊಂದು ಸಮಾಧಾನ. ಎಂತ ಮಾಡ್ತಾರೋ ಏನೋ ಅಂತ ನೋಡಿ. ಇದು ಹಾಸ್ಪಿಟ್ಲಿದು ತಂಗಿ ಮಾಡಿದ ವೀಡಿಯೋ. ತಂಗಿ ಮಾಡಿ ಸ್ವಲ್ಪ ಇಟ್ಟಿದ್ದಾರೆ ವೀಡಿಯೋ ಎಲ್ಲ ರೆಡಿ ಮಾಡ್ಯಾರ ನೋಡಿ. ಹಾಸ್ಪಿಟಲ್ ಅದು ಎಲ್ಲ ಪೇಷಂಟ್ನವರೆಲ್ಲ ಮಲಗಿದ್ದಾರೆ ನೋಡಿ. ಇಲ್ಲಿ ಇದು ನಿನ್ನೆ ಹೊರೆಕಾಣಿಕೆ ಬರುವಾಗ ಪುರಸಭೆ ಅದು ಸ್ವಲ್ಪ ವೀಡಿಯೋ ಮಾಡಿಟ್ಟಿದ್ದೀನಿ. ಈಗ ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅದರ ತಂಗಿ ವೀಡಿಯೋ ಮಾಡಿಟ್ಟಿದ್ದಾಳೆ. ಆ ವಿಡಿಯೋ ಸಹ ನಮಗೆ ಅಪ್ಲೋಡ್ ಮಾಡಿದ್ದೀನಿ. ಇದೊಂದು ವೀಡಿಯೋ ನೋಡಿ. ಇಷ್ಟು ದಿನ ಎಲ್ಲೋದ್ಲು ಅಂತ ಎನಿಸ್ಬಾರ್ದು ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಡೈಲಿ ವೀಡಿಯೋ ಹಾಕ್ಲಿಕ್ಕೆ ನೋಡ್ತೀನಿ. 2 ದಿನ ಮನೇಲಿ ಇರ್ತೀನಲ್ಲ, 2 ತಿಂಗಳು. ಹಾಗಾಗಿ 2 ತಿಂಗಳು ಮನೇಲಿರುವಾಗ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗ್ ಮಾಡಬೇಕಂತ ಎನಿಸ್ಕೊಂಡಿದ್ದೀನಿ. ಎಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ
ಶೇರ್ ಮಾಡಿ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ಸ್.